ವಿಷಯ ಅಂತ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳು ಇರ್ತವೆ. ಸೊ ಇದರಲ್ಲಿ ಜ್ವಾಲೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ. ಇದರ ಭಾಗಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಮೇಣದ ಬತ್ತಿಯ ಜ್ವಾಲೆಯ ವಿಧಗಳನ್ನು ಅಥವಾ ವಲಯಗಳನ್ನು ಗಮನಿಸ್ತಾ ಇದ್ದೀವಿ. ಈಗ ಈ ಒಂದು ಜ್ವಾಲೆಯ ಸಂಪೂರ್ಣ ಹೊರಭಾಗ ಏನಿದೆ ಅಂದರೆ ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ವಲಯ. ಇದು ಯಾವ ಬಣ್ಣದಲ್ಲಿದೆ ಗಮನಿಸಿ, ನೀಲಿ ಬಣ್ಣದಲ್ಲಿದೆ. ನೀಲಿ ಬಣ್ಣ ಎಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅಂತಂದಾಗ ಈ ರೀತಿಯಾಗಿ ಸ್ವಲ್ಪ ಪ್ರಮಾಣ ಜೂಮ್ ಆಗಿ ನೋಡೋಣ. ಈ ಒಂದು ಜ್ವಾಲೆಯ ಸಂಪೂರ್ಣ ಹೊರಗಿನ ಭಾಗವನ್ನು ಗಮನಿಸಿ. ಇದು ಸ್ವಲ್ಪ ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆ. ಇದು ಸಂಪೂರ್ಣವಾಗಿ ದಹನ ಹೊಂದಿರುವಂಥ ಇಂಧನ ಆಗಿರುತ್ತೆ. ಅದರ ಒಳಭಾಗದಲ್ಲಿ ನೋಡಿ ಅತ್ಯಂತ ಬಿಸಿ ಭಾಗ. ನೀವು ಯಾವುದೇ ಒಂದು ವಸ್ತುವನ್ನು ಗ್ಯಾಸ್ ಮೇಲೆ ಇಡಿ ಅಥವಾ ಯಾವುದೇ ಮೇಣಬತ್ತಿಯ ಮೇಲಿಡಿ ಅಥವಾ ಯಾವುದೇ ಎಕ್ಸ್ಪೆರಿಮೆಂಟಲ್ ಬನ್ಸನ್ ಬರ್ನರ್ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಕಾಯಿಸಬೇಕಾದ್ರೆ ಈ ಜ್ವಾಲೆಯ ಈ ಒಂದು ದೀಪದ ಮೇಲ್ಭಾಗದಲ್ಲಿ ಅತ್ಯಂತ ಶಾಖ ಇರೋದರಿಂದ ಈ ಭಾಗದಲ್ಲಿ ಯಾವುದೇ ಒಂದು ವಸ್ತುವನ್ನು ಕಾಯಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಯಾಕಂದರೆ ಅತ್ಯಂತ ಬಿಸಿ ಭಾಗ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಗಮನಿಸೋಣ, ಮಧ್ಯಮ ಬಿಸಿಯಲ್ಲಿರುತ್ತೆ. ಮಿಡಲ್ ಅಂದರೆ ಈ ಕಡೆ ಜಾಸ್ತಿ ಹೀಟು ಇರೋದಿಲ್ಲ ಅಥವಾ ತಣ್ಣಗೆನೂ ಇರೋದಿಲ್ಲ. ಮಧ್ಯಮ ಬಿಸಿಯಲ್ಲಿರುತ್ತೆ ಅಂದರೆ ಅತ್ಯಂತ ಮಧ್ಯಭಾಗದಲ್ಲಿ ಇರುತ್ತೆ. ಅತ್ಯಂತ ಕೆಳಭಾಗದಲ್ಲಿ ಏನಿದೆ ಅಂದರೆ ಅತಿ ಕಡಿಮೆ ಬಿಸಿ ಇರುತ್ತೆ. ಮುಂದೆ ನೋಡ್ತಾ ಬನ್ನಿ, ಇಲ್ಲಿ ಪಾರ್ಶ್ವ ದಹನ ಕ್ರಿಯೆಯ ಮಧ್ಯ ವಲಯ. ಈ ಹಳದಿ ಬಣ್ಣದ ಏನು ಕಾಣ್ತಾ ಇದೆ ಇದು ಅರ್ಧ ದಹನ ಆಗಿರುತ್ತೆ, ಅರ್ಧ ದಹನ ಆಗಿರೋದಿಲ್ಲ. ಅಂದರೆ ಸಂಪೂರ್ಣವಾಗಿ ದಹನ ಆಗದೇ ಇರುವಂಥ ಇಂಧನ ಯಾವುದಪ್ಪ ಅಂದರೆ ಈ ಹಳದಿ ಕಲರಲ್ಲಿ ಏನು ಕಾಣ್ತಾ ಇದೆ ಇದು ದಹನ. ಈಗ ಕೆಳಭಾಗದಲ್ಲಿ ಒಂದು ಗಮನಿಸ್ತಾ ಇದ್ದಾರೆ, ಉರಿಯದೇ ಇರುವಂಥ ಮೇಣದ ಆವಿಯ ಅತ್ಯಂತ ಒಳವಲಯ ಅಂತ ಕರಿತೀವಿ. ಇದು ಕಪ್ಪು ಬಣ್ಣದಾಗಿರುತ್ತೆ, ಕಪ್ಪು ಬಣ್ಣದ್ದು ಆಗಿರುತ್ತೆ. ಇದರ ಒಂದು ವಿಶೇಷ ಏನಪ್ಪ ಅಂದರೆ ಈಗ ಯಾವುದೇ ಒಂದು ಒಂದು ಇಂಧನಕ್ಕೆ ಇಟ್ಟಾಗ ಯಾವುದೇ ಒಂದು ಇದೇ ಒಂದು ಮೇಣಬತ್ತಿಯನ್ನು ತೆಗೆದುಕೊಳ್ಳಿ, ಇದರ ಮೇಲೆ ಒಂದು ಪ್ಲೇಟನ್ನು ಇಡಿ. ಈ ರೀತಿಯಾಗಿ ಒಂದು ಪ್ಲೇಟನ್ನು ಇಡಬೇಕು. ಟ್ರಾನ್ಸ್ಪರೆಂಟ್ ಪ್ಲೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲೇಟ್ ಆಗಿರ್ಬೋದು. ಈ ರೀತಿಯಾಗಿ ಇಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟಾಗ ಈ ಪ್ಲೇಟ್ ಮೇಲೆ ನೀವು ಕಪ್ಪಗಿನ ವಸ್ತು ಒಂದು ಬಂದು ಅಕ್ಯುಮುಲೇಟ್ ಆಗುವುದನ್ನು ನೀವು ಗಮನಿಸ್ತೀರ. ಇದೇನಪ್ಪ ಕಪ್ಪು ಬಣ್ಣದ